ಕಾಂಗ್ರೆಸ್ ನಡೆಸ್ತಾ ಇರೋದು ಸಮೀಕ್ಷೆನ ಅಥವಾ ಜಾತಿ ಗಣತಿನ? ಕಾಂಗ್ರೆಸ್ಗೆ ಇದು ಗೊಂದಲ ಇದ್ದಂಗೆ ಕಾಣಿಸ್ತದೆ. ಕಾರಣ ಇವ್ರ ಮೇಲ್ನೋಟಕ್ಕೆ ನಾವು ನಡೆಸ್ತಾ ಇರೋದು ಸಮೀಕ್ಷೆ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಯಾರ್ಯಾರು ಹೇಗಿದ್ದಾರೆ ಅಂತ ಹೇಳ್ತಾ ಇದ್ರೂ ಕೂಡ ಇದರಲ್ಲಿ ಹೆಚ್ಚು ಸದ್ದು ಮಾಡ್ತಾ ಇರೋದು ಅವನ್ ಯಾವ ಜಾತಿ, ಇದ್ಯಾವ ಧರ್ಮ, ಈ ಜಾತಿ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾ, ಇದೇ ಆಗ್ತಾ ಇರೋದು. ಹಾಗಾಗಿ ಇದು ಸಮೀಕ್ಷೆನ ಅಥವಾ ಜಾತಿ ಗಣತಿನ ಅನ್ನುವ ಗೊಂದಲ ಇದೆ. ಎಲ್ಲವೂ ಅಂದ್ಕೊಂಡಂಗಾಗಿದ್ರೆ ಈ ತಿಂಗಳ 28ರಿಂದ ಆರಂಭ ಆಗಬೇಕಿತ್ತು. ಬಟ್ ಬಹುತೇಕ ಅದು ಮುಂದೂಡಿಕೆ ಆಗೋ ಸಾಧ್ಯತೆ ಇದೆ. ಕಾರಣ ಒಂದೆರಡು ವಿಚಾರಗಳನ್ನ ನಿಮ್ಮ ಮುಂದಿಡ್ತೀವಿ. ವೀರಶೈವ ಲಿಂಗಾಯತ, ನಾವು ಧರ್ಮನ ಜಾತಿನ ಅನ್ನುವ ಕನ್ಫ್ಯೂಷನ್ ಆ ಸಮುದಾಯದಲ್ಲೇ ಇದೆ. ಒಂದು, ಈ ಕನ್ವರ್ಟ್ ಆಗಿರ್ತಾರಲ್ಲ, ಮತಾಂತರ ಆಗಿರ್ತಾರಲ್ಲ ಕ್ರಿಶ್ಚಿಯನ್ ಧರ್ಮಕ್ಕೆ, ಇವ್ರುಗಳನ್ನ ಯಾವ ಕಾಲಮಲ್ಲಿ ಹಾಕಬೇಕು, ಏನಂತ ಹಾಕಬೇಕು? ಲಿಂಗಾಯತರಿಂದ ಕನ್ವರ್ಟ್ ಆಗಿದ್ರು ಅಂತ ಅನ್ಕೊಳ್ಳೋಣ, ಲಿಂಗಾಯತ ಕ್ರಿಶ್ಚಿಯನ್ ಅಂತ ಹಾಕ್ಬೇಕಾ? ದಲಿತರಿಂದ ಕನ್ವರ್ಟ್ ಆಗಿದ್ದಾರೆ ಅಂತ ಅನ್ಕೊಳ್ಳೋಣ, ದಲಿತ ಲಿಂಗ ಕ್ರಿಶ್ಚಿಯನ್ರು ಅನ್ಬೇಕಾ, ಒಕ್ಕಲಿಗ ಕ್ರಿಶ್ಚಿಯನ್ರು ಅನ್ಬೇಕಾ? ಈ ರೀತಿಯ ಗೊಂದಲಗಳು ಅಥವಾ ಆ ಒಂದು ಕಾಲಮ್ ಕನ್ಫ್ಯೂಷನ್ ಅನ್ನ ಮೂಡಿಸ್ತಾ ಇದೆ. ಹೀಗಿರುವಾಗ 450 ಕೋಟಿ 470 ಕೋಟಿ ಖರ್ಚು ಮಾಡಿ ಈ ಗೊಂದಲಗಳ ನಡುವೆ ನೀವು ಸಮೀಕ್ಷೆಯನ್ನ ಮಾಡಿ ಮುಗಿಸ್ಬಿಡ್ತೀವಿ ಅಂದ್ರೆ ಅದು ಯಾವ ಪುರುಷಾರ್ಥಕ್ಕೆ? ಉಪಯೋಗ ಏನು? ಹುಣ್ಸೆ ಹಣ್ಣನ್ನ ಹೊಳಲ್ ತಗೊಂಡೋಗಿ ಕಿವುಚ್ದಂಗೆ ಆಗುತ್ತೆ. ನೋ ಯೂಸ್ ಅಲ್ವಾ? ಇದರ ನಡುವೆ ಸಮುದಾಯದಲ್ಲಿರುವಂತಹ ಗೊಂದಲಗಳು ಏನು ಬಗೆಹರಿತಾ, ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಜಾತಿ ಜ್ವಾಲೆ ಗಣತಿಗೆ ಗ್ರಹಣ. ನಾನು ವಿದ್ಯಾ ಮಲ್ನಾಡ್. ಸಮೀಕ್ಷೆಗಿಂತ ಹೆಚ್ಚೆಚ್ಚಾಗಿ ಚರ್ಚೆ ಆಗ್ತಾ ಇರೋದು ನಾನು ಆರಂಭದಲ್ಲೇ ಹೇಳಿದ್ನಲ್ಲ, ಈ ಜಾತಿ ಗಣತಿ. ಇವನ್ ಯಾವ ಜಾತಿ? ಲಿಂಗಾಯತ ಮತ್ತು ವೀರಶೈವ ಅನ್ನುವಂಥದ್ದು ಒಂದೇನಾ ಅಥವಾ ಬೇರೆ ಬೇರೆನಾ? ಅದು ಜಾತಿನ ಅಥವಾ ಧರ್ಮನ? ಈ ಮತಾಂತರ ಆಗಿರೋದು ಇನ್ನೊಂದು ರೀತಿಯ ಸಮಸ್ಯೆ. ಇವ್ರನ್ನ ಯಾವ ಗುಂಪಿಗೆ ಸೇರಿಸ್ಬೇಕು? ಯಾವ ಧರ್ಮದ ಫೆಸಿಲಿಟೀಸ್ನ ಇವ್ರಿಗೆ ಕೊಡಬೇಕು? ಎರಡೂ ಕಡೆಯೂ ಇವ್ರು ತಗೊಳ್ಬೇಕಾ? ಮತಾಂತರ ಆದರೆ ಅಲ್ಪಸಂಖ್ಯಾತರು ಅಂತಲೂ ತಗೋಬೇಕು, ಇಲ್ಲಿದ್ದವರು ಇಲ್ಲಿರುವಂತಹ ಧರ್ಮದ ಫೆಸಿಲಿಟೀಸ್ನೂ ತಗೊಳ್ಬೇಕಾ? ಇಂಥದ್ದು ಸಾಕಷ್ಟು ಪ್ರಶ್ನೆಗಳು, ಚರ್ಚೆಗಳು ಜೋರಾಗ್ತಾ ಇದೆ. ಇದರ ನಡುವೆ ಇವತ್ತಿನ ಬೆಳವಣಿಗೆ ಏನೇನಾಗಿದೆ ಅಂತ ನೋಡೋಣ. ಇವತ್ತು ಏಕತಾ ಸಮಾವೇಶ ಅಂತ ಲಿಂಗಾಯತರು ಮಾಡ್ತಾರೆ, ಅಲ್ಲಿ ನಮ್ಮ ಲೀಡರ್ಗೆ ಮುಂದ್ಗಡೆ ಜಾಗ ಕೊಡಲಿಲ್ಲ ಅಂತ ಅದಕ್ಕೆ ಬೇರೆ ಕಿತ್ತಾಡ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಜಾತಿ ಮರು ಸಮೀಕ್ಷೆ ರೊಚ್ಚಿಗೆಬ್ಸಿದೆ. ಮರು ಸಮೀಕ್ಷೆ ಬೆನ್ನಲ್ಲೇ ಸಮುದಾಯಗಳು ಸಂಘರ್ಷಕ್ಕೆ ಇಳಿದಿವೆ. ಜಾತಿಗಳ ಜೊತೆ ಕ್ರಿಶ್ಚಿಯನ್ ಹೆಸರು ಲಿಂಗಾಯತರು ರೊಚ್ಚಿಗೇಳ್ತಾ ಇದ್ದಾರೆ. ಒಕ್ಕಲಿಗ, OBC ಪ್ಲಾನ್, ಕುರುಬರ ಗೇಮ್, ವಾಲ್ಮೀಕಿ ವಾರ್. ಸಮೀಕ್ಷೆ ನಡೆಸ್ತೀವಿ ಅಂತ ಸಿದ್ದರಾಮಯ್ಯ ಹಠ ಹಿಡಿದಿದ್ದಾರೆ. ಸಂಪುಟದಲ್ಲಿ ಮಂತ್ರಿಗಳು ಕಿತ್ತಾಡ್ತಾ ಇದ್ದಾರೆ. ಜಾತಿ ಗಣತಿಗೆ ಗ್ರಹಣ ಹಿಡ್ದಂಗೆ ಕಾಣಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ಮುಂದೂಡಿಕೆ ಮಾಡಲ್ಲ ಅಂತ ಇದ್ದಾರೆ ಸಿದ್ದರಾಮಯ್ಯ. ಅಥವಾ ವೀರಶೈವ ಲಿಂಗಾಯತರಲ್ಲಿ ಭಾರಿ ಗೊಂದಲ ಇದೆ. ಕಾಲಂ ಕೋಲಾಹಲ ಜೋರಾಗ್ತಾ ಇದೆ. ಹುಬ್ಳಿಯಲ್ಲಿ ಲಿಂಗಾಯತರ ಏಕತಾ ಸಮಾವೇಶ ಇದ್ದು ಪಂಚಮಸಾಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮರು ಸಮೀಕ್ಷೆ ಬೆನ್ನಲ್ಲೇ ವಿರಕ್ತರು ಮತ್ತು ಪಂಚಮಸಾಲಿಗಳ ನಡುವೆ ಫೈಟ್ ಜೋರಾಗಿದೆ. ಲಿಂಗಾಯತ ಧರ್ಮ ಅಂತ ಅವರು, ಧರ್ಮ ಹಿಂದೂನೇ ಅಂತ ಇವರು. ವೀರಶೈವ ಲಿಂಗಾಯತ ಜಾತಿನ ಧರ್ಮನ ಮೊದಲು ಗೊತ್ತಾಗಬೇಕು. ಡಿಕ್ಲೇರ್ ಧರ್ಮ ಅಂತ ಮಾಡಿದಾರಾ? ಮಾಡಿದ್ರೆ ಯಾವಾಗ ಮಾಡಿದ್ದಾರೆ? ಅಥವಾ ಈಗ ಮಾಡಬೇಕಾ? ಹೌದು ಅನ್ನೋದಾದ್ರೆ ಯಾಕೆ ಮಾಡಬೇಕು? ಇಂಥದಕ್ಕೆ ಅವ್ರು ಕೆಲವೊಂದು ಉತ್ತರಗಳನ್ನು ಕೊಡಬೇಕಾಗುತ್ತೆ. ವೀರಶೈವನೇ ಬೇರೆ, ಲಿಂಗಾಯತನೇ ಬೇರೆ ಅಂತ ಯಾರೋ ಕೇಳಿದ್ರು ಅಂದ್ಕೊಂಡು ಅದನ್ನ ವಿಂಗಡಿಸೋಕೆ ಹೋಗಿ ಕಾಂಗ್ರೆಸ್ ಅಂತಿಂತ ಹೊಡ್ತಾ ತಿನ್ಲಿಲ್ಲ. ಅವಾಗ ಹೇಳ ಹೆಸರಿಲ್ದಂಗೆ ಸೋತೆ ಹೋಗಿತ್ತು. ಅದು ಯಾಕೋ ಹೋಗಿ ಬಂದು ಲಿಂಗಾಯತರು ಮತ್ತು ವೀರಶೈವರು ಅನ್ನುವಂತಹ ವಿಚಾರದ ಕಿತ್ತಾಟಗಳು ಕಾಂಗ್ರೆಸ್ಗೆ ಹೋಗಿ ಸೇರ್ಕೊಳ್ತಾ ಇದೆ. ಅವಾಗ ಹಂಗಾಗಿತ್ತ. ಇವಾಗ ನೋಡಿದ್ರೆ ಬೇರೆ ಧರ್ಮ ಅನ್ನುವ ಹೆಸರು ಗೋಜಲು ಮುಂದಾಗ್ತಾ ಇದೆ. ಬೇರೆ ಧರ್ಮ ಕೊಡಿ ಅಂತ ಇದ್ದಾರೆ. ಬೇರೆ ಧರ್ಮ ಕೊಡಿ ಅಂತ ಎಲ್ಲರೂ ಒಗ್ಗಟ್ಟಿಂದ ಕೇಳ್ತಾ ಇಲ್ಲ. ಇಲ್ಲಿ ಕೆಲವರು ನಾವು ಹಿಂದೂ ಧರ್ಮನೇ ಅಂತ ಇದ್ದಾರೆ, ಇನ್ನೂ ಕೆಲವರು ನಾವು ಹಿಂದೂ ಧರ್ಮ ಅಲ್ಲ, ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಇದ್ದಾರೆ. ಬಸವಣ್ಣನನ್ನ ಅಥವಾ ಬಸವಣ್ಣ ತತ್ವ ಅನುಸರಿಸ್ತಾ ಇರುವಂಥವ್ರು ಏನಂತಾರೆ? ಈ ಪಂಚಪೀಠಕ್ಕೆ ಸೇರಿದವ್ರು ಏನಂತಾರೆ? ಅವರ ಕೂಗೇನು? ಪಂಚಪೀಠದ ಈ ಪೀಠಾಧ್ಯಕ್ಷರುಗಳು ಏನಂತಾರೆ? ನಾನು ಹೇಳಿದ್ನಲ್ಲ, ಏಕತಾ ಸಮಾವೇಶ ಅಂತ ಹೋಗಿದ್ದಾರೆ. ಕೂತ್ಕೊಂಡು ಬಗೆಹರಿಸ್ಕೊಳ್ಬೇಕು. ಪ್ರತ್ಯೇಕ ಧರ್ಮನ ಅಥವಾ ಜಾತಿ ಮಾತ್ರನ ನಾವೇನು ಕೇಳಬೇಕು ಸರ್ಕಾರದವ್ರ ಹತ್ರ? ಇವ್ರದ್ದು ಹಂಗಲ್ಲ, ಮುಂದ್ಗಡೆ ಚೇರ್ ಬಿಟ್ಕೊಡ್ಲಿಲ್ಲ, ಹಿಂದ್ಗಡೆ ಕೂರಿಸಿದ್ರು, ನಮ್ಮ ಲೀಡರಿಗೆ ಶೇಮ್ ಆಯಿತು, ಅಲ್ಲೋ ಕಿತ್ತಾಡ್ಬಿಟ್ಟಿದ್ದಾರೆ. ಇವರಲ್ಲೇ ಒಗ್ಗಟ್ಟಿಲ್ಲ. ಸಮುದಾಯದ ಜನರಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಅಯ್ಯೋ ನಂದು ಯಾವ ಜಾತಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಲಿಂಗಾಯತರು ವೀರಶೈವರಿಗೆ ನಾನು ಯಾವ ಜಾತಿಲಿ ಹುಟ್ಟಿದ್ದೀನಿ, ಯಾವ ಧರ್ಮದಲ್ಲಿ ಹುಟ್ಟಿದ್ದೀನಿ ಅನ್ನೋ ಗೊಂದಲಗಳು ಇವರೇ ಹುಟ್ಟಾಗ್ದಂಗೆ ಕಾಣಿಸ್ತಾ ಇದೆ. ನೋಡಿ ಅಲ್ಲಿ ಕಿತ್ತಾಟಗಳು, ನೋಡಿ ಅಲ್ಲಿ ಹೇಳ್ಕೊಳಕ್ಕದು ಏಕತಾ ಸಮಾವೇಶ. ಈ ಧರ್ಮದ
ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಕೆಲ ರಾಜಕೀಯ ನಾಯಕರುಗಳು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಮೊದಲು ಅದನ್ನ ಕೇಳಿಸ್ಕೊಳ್ಳೋಣ, ಆಮೇಲೆ ಚರ್ಚೆ ಮುಂದುವರಿಸೋಣ. ಅದನ್ನ ಮುಂದೂಡಬೇಕು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸಮೀಕ್ಷೆ 22ರಿಂದ ನಡೆಯುತ್ತೆ. ಸುಪ್ರೀಂ ಕೋರ್ಟ್ ಮುಂದೂಡಲ್ಲ. ಈಗ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆಯಲ್ಲ, ಅದು ಕಾನ್ಸ್ಟಿಟ್ಯೂಷನಲ್ಲಿ ಕಾನ್ಸ್ಟಿಟ್ಯೂಟೆಡ್ ಬಾಡಿ, ಸ್ಟ್ಯಾಚ್ಯೂಟರಿ ಬಾಡಿ. ಅವ್ರಿಗೇನು ನಿರ್ದೇಶನ ಕೊಡಕ್ಕೆ ಬರಲ್ಲ, ಮತ್ತೆ ಮುಂದೂಡಕ್ಕೆ ಹೋಗಲ್ಲ. ಅವ್ರ ಅಭಿಪ್ರಾಯ ಎಲ್ಲ ಹೇಳಿದ್ದಾರೆ, ಅದೆಲ್ಲ ಕೇಳಿದ್ದಾರೆ. ಅವರು ತೀರ್ಮಾನ ಅವರೇ ಮಾಡ್ತಾರೆ. ಏನಿಲ್ಲ, ನಾವೆಲ್ಲ ಸರಿ ಮಾಡ್ತೀವಿ, ಯಾರು ಗೊಂದಲ ಆಗೋದು ಬೇಡ. ಬಿಜೆಪಿಯವರು ಬೇರೆ ಪಾರ್ಟಿಯವರೆಲ್ಲ ಬಹಳ ಷಡ್ಯಂತ್ರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ನಾವೆಲ್ಲರಿಗೂ ನ್ಯಾಯ ತೆಗೆದುಕೊಡ್ತೀವಿ. ಅದನ್ನ ಆಲ್ಫಾಬೆಟಿಕ್ ಆರ್ಡ್ರಲ್ಲಿ ಲಿಸ್ಟ್ ಮಾಡಿದ್ದಾರೆ ಅಷ್ಟೇ. ಎಲ್ಲರೂ ಕೂಡ ಪ್ರತಿ ಮನೆಗೂ ಹೋಗ್ತೀವಿ. ಗಾಬರಿ ಪಡೋಂಥ ಅವಶ್ಯಕತೆ ಇಲ್ಲ. ಸಾಮಾಜಿಕವಾದಂಥ ನ್ಯಾಯ ಕೊಡಬೇಕು ಅನ್ನೋದನ್ನು ನಾವು ಮಾಡ್ತೀವಿ. ಕಾನೂನು ಚೌಕಟ್ಟಿನಲ್ಲಿ ನಾವು ಮಾಡ್ತೀವಿ. ಸರ್, ಜಾತಿ ಗಣತಿ ಸಮೀಕ್ಷೆ ಮತ್ತೆ ಕಗ್ಗಂಟಾಗಿರುವಂತದ್ದು ಆಕ್ಷೇಪಗಳು ಕೂಡ ಸಂಪುಟ ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ ಕೆಲವು ಸಚಿವರೆಲ್ಲ ಅಂತ. ಕಗ್ಗಂಟೇನಿಲ್ಲರೆ, ಅದು ಹೊಸ ಜಾತಿ ಆ್ಯಡ್ ಆಗಿದೆ, ಸುಮಾರು 200. ಅದು ಹೇಗಾಗಿದೆ ಅಂದ್ರೆ, ಹಿಂದೆ ಸರ್ವೆಯಲ್ಲಿ ಅವರು ಸೋಮೋಟೋ ಬರ್ಸಿದ್ದಾರೆ, ನಮ್ಮ ಶೆಡ್ಯೂಲ್ನಲ್ಲಿ ಇರದೇ ಅಂತ ಜಾತಿಗಳನ್ನ ಬರ್ಸಿದ್ದಾರೆ. ಇವರು ಅವನು ಮತ್ತೆ ಸೇರಿಸ್ಬೇಕಂತ ಇವರು ಹೊಸದು ಮಾಡಿದ್ದಾರೆ, ಅಷ್ಟೇ ಗೊಂದಲ. ನಿನ್ನೆ CM ಅವರನ್ನೆಲ್ಲ ತೆಗೆದುಹಾಕಿ ಏನು ಶೆಡ್ಯೂಲ್ನಲ್ಲಿದೆ, ಸರ್ಕಾರದ ಒಂದು ಪಟ್ಟಿ ಇದೆ, ಅದು ಮಾತ್ರ ಬರೆಸ್ಲಿಕ್ಕೆ ಅವಕಾಶ, ಬೇರೆ ಏನು ಬರೆಸ್ಲಿಕ್ಕೆ ಅವಕಾಶ ಕೊಡಬಾರ್ದು ಎಕ್ಸ್ಟ್ರಾ ಅಂತ ನಿನ್ನೆ ಹೇಳಿದ್ದಾರೆ. ಸೊ ಸರಿ ಆಗ್ತಿದೆ ಗೊಂದಲ. ನಿಗದಿತ ಸಮಯದಲ್ಲೇ ಸರ್ವೆ ಅದು ಇನ್ನೂ 22ಕ್ಕಿದೆ, ಅದಕ್ಕೂ ಇನ್ನೂ ಟೈಮ್ ಇದ್ರಲ್ಲ. ಇನ್ನೊಂದು ಸರಿಯಾಗಿ ಮಾಡಿ ಮತ್ತೆ ಹೊಸ ಜಾತಿ ಪಟ್ಟಿ ಮಾಡಿದ್ರೆ ಅದು ಹಾಕೊಂಡು ಅದರ ಪ್ರಕಾರ ಹೋಗ್ತಾರೆ. ಈಗ ಹಿಂದೂ ಜಾತಿ ಜನಾಂಗಗಳಲ್ಲಿ ಎಷ್ಟೆಷ್ಟು ಸಬ್ಕಾಸ್ಟ್ಗಳಿದ್ದಾವೆ, ಅವ್ರನ್ನೆಲ್ಲರನ್ನೂ ಕೂಡ ಒಂದೊಂದು ಜಾತಿಯಲ್ಲೂ ಕೂಡ 100 ಉಪಜಾತಿಗಳ ಪಟ್ಟಿಯನ್ನು ಹಾಕಿಬಿಟ್ಟು ಇವ್ರನ್ನೆಲ್ಲರೂ ಕೂಡ ಬಿಡಿ ಬಿಡಿಯಾಗಿ ಒಡೆದು ಇವರು ಇಡಿಯಾಗಿ ಮುಸಲ್ಮಾನರನ್ನ, ಕ್ರೈಸ್ತರನ್ನ, ತಮಗೆ ಬೇಕಾದವ್ರನ್ನ ತೋರಿಸಿ ರಾಜಕೀಯವಾಗಿ ಸಂಖ್ಯಾಬಲದಲ್ಲಿ ಮುಸಲ್ಮಾನರು ಬೇರೆಯವರೇ ಪ್ರಬಲರಾಗಿದ್ದಾರೆ ಅಂತ ಬಿಂಬಿಸೋದಕ್ಕೋಸ್ಕರ ಮಾಡಿರುವಂಥ ಒಂದು ತಂತ್ರ ಆಗಿದೆ. ಇದಕ್ಕೆ ನಿನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲೂ ಕೂಡ ಅವರ ಕೊಲೀಗ್ಸೇ ಇದಕ್ಕೆ ವಿರೋಧಿಸಿದರೆ. ನೀವು ಈ ರೀತಿ ಹಿಂದೂ ಸಮಾಜವನ್ನು ಬಿಡಿ ಬಿಡಿಯಾಗಿ ಒಡೆದು ರಾಜಕೀಯ ತಂತ್ರಗಾರಿಕೆ ಮಾಡ್ತಿರುವಂಥ ಸಿದ್ದರಾಮಯ್ಯನವರ ಒಂದು ದುರುದ್ದೇಶದ ವಿರುದ್ಧ ಧ್ವನಿ ಎತ್ತಬೇಕು ಅಂತ ನಾನು ಕೇಳ್ಕೊಳ್ತೀನಿ.